ನನಗೆ ಈಗ ಅನ್ಸಾತದ ಇದು ಯಾಕೆ ಬೇಕಾಗಿತ್ತು ಈ ಮಷಿನ್, ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು, ಸ್ಟಿಚಿಂಗ್ ಮಷಿನ್ ತೊಗೊಂಡಿದ್ರು ಸುಮ್ಮನೆ ಹೋಗ್ತಿತ್ತು ಅಂತ ಹೇಳಿ ಈಗ ಅನ್ಸಾತದ ಇದು ಯಾಕಾದ್ರೂ ತೊಗೊಂಡಿನಿ ತಂದು 2 ದಿನಕ್ಕನ ಈ ನೀಡಲ್ ನೋಡಿ ಬೆಂಡ್ ಆಗಿಬಿಟ್ಟದ. ಇದು ನಾನು ಏನು ಜಾಸ್ತಿ ವರ್ಕ್ ಇರೋಂಗಿಲ್ಲ ಸ್ಟಾರ್ಟಿಂಗ್ ಅಂದಮೇಲೆ ಈ ನೀಡಲ್ ಬೆಂಡ್ ಆಗ್ಯದ. ಆಮೇಲೆ ಕರೆಕ್ಟಾಗಿ ಹಾಕ್ತೀವಿ ಸರಿಯಾಗಿ ಕೂಡಂಗಿಲ್ಲ, ಭಾಳ ತಲೆ ಹಿಡಿಸ್ತದ. ಥ್ರೆಡಿಂಗ್ 3 ಹಾಕೋದ್ರಾಗ ನಮ್ಗೆ ತಲೆ ಕೆಟ್ಟ. ನನಗೆ ಈ ಮಷಿನಿದ್ದು ಒಂದು ಆಗಬೇಕಾಗಿತ್ತು ಈ ಮಷಿನ್ ಕಡೆಯಿಂದ. ಇಷ್ಟು ತಲೆ ಹಿಡಿಸ್ಬಿಟ್ಟದ ಅಂತಂದ್ರೆ ನನಗೆ ಈ ಜನದಾಗ ಈ ಮಷಿನ್ ಯಾಕೆ ತೊಗೊಂಡೆ ಅಂತ ಅನಿಸ್ಕೋಗ್ಯದ. ವಿಚಾರ ಮಾಡಿರಿ, ನಿಮ್ಗೇನಾದ್ರು ಬರೀ ಸ್ಟಿಚಿಂಗ್ ಅಷ್ಟೇ ಬೇಕು ಅಂತ ಅನ್ನೋದು ಇದ್ರ ಮ್ಯಾಲೆ ಫೋಕಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದೇನದ ಅಲ್ಲ, ಇನ್ನು ಈ ಮಷಿನ್ ಬಗ್ಗೆ ಅಂತ ಹೇಳೋದೇ ಬೇಡ. ನಾನು ಆರಾಮದ ರೀ, ಏನೂ ಟೆನ್ಷನ್ ಇಲ್ಲ, ಮಸ್ತ್ ಸೂಪರ್ ಡೂಪರ್ ಮಷಿನ್. ಆರಾಮಾಗಿ ತೊಗೋರಿ, ಟೆನ್ಷನ್ ಇಲ್ಲ, ಏನು ಕಿರಿಕಿರಿನೂ ಇಲ್ಲ. ಸ್ಟಿಚಿಂಗ್ ಮಾತ್ರ ಸೂಪರ್ ಆಗ್ಯದ. ಈ ಮಷಿನ್ ನಾನು ರೆಫರ್ ನಿಜವಾಗ್ಲೂ ಮಾಡ್ತೀನಿ, ಭಾಳ ಇಷ್ಟ ಆಯ್ತು. ಎಲ್ಲರೂ ಶಾಪ್ ಹಾಕಾಗತ್ತಾರ, ಆದ್ರೆ ನಾನು ಶಾಪ್ ಹಾಕಬೇಕು, ಏನೇನು ತೊಗೋಬೇಕು ಏನೇನು ತೊಗೋಬಾರ್ದು ಅನ್ನೋದು ನಿಮಗೂ ಗೊತ್ತಿರಬೇಕಲ್ಲ. ಇದ್ರ ಬಗ್ಗೆ ನನಗೆ ಹೇಳಬೇಕಂತ ಅನ್ನಿಸ್ತು. ಮೊನ್ನೆ ಕೇಳಿದ್ರು ಒಬ್ಬರು, ಇಲ್ಲ ಹೆಂಗೆ ನಡಿಲಿಕ್ಕತ್ತದ್ರಿ 1 ಮಂತ್ ಆಯಿತು, ಹೆಂಗದ ಮಷಿನ್ ಎಲ್ಲ ಹೆಂಗೆ ಬಂದವು ಅಂತ ಹೇಳಿ. ಅದಕ್ಕೆ ಇವತ್ತು ಪರ್ಸ್ನಲಾಗಿ ಒಂದು ವಿಡಿಯೋ ಹಾಕಿ ಬಿಡೋನು, ಅವ್ರಿಗೂ ಇದರಿಂದ ಹೆಲ್ಪ್ ಆಗ್ತೈತಿ, ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದು. ಅದಕ್ಕೆ ನಾನು ಇವತ್ತು ಈ ಒಂದು ವಿಡಿಯೋನ ತೊಗೊಂಡು ಬಂದೆ. ವಿಚಾರ ಮಾಡಿ ಯಾವ ಮಷಿನ್ ತೊಗೋಬೇಕು, ಏನೇನು ಬೇಕು. ಜಾಸ್ತಿ ಯಾವುದೇ ನೀವು ಬಿಸ್ನೆಸ್ ಮಾಡ್ತೀರಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಂದು ನಾವು ಸ್ಟಿಚಿಂಗ್ ಶಾಪ್ ಹಾಕ್ಲಿಕ್ಕತ್ತೇವೆ ಅಂತ ನನಗೆ ಅನಿಸಿದ್ದು, ಈಗ ಇದೊಂದೇ ಮಷಿನ್ ಸಾಕಾಗಿತ್ತು ನನಗೆ. ಇದೊಂದು ಬಿಟ್ಟರೆ ಪಿಕೋ ಫಾಲ್ ಅಂದರೆ ಜಿಗ್ಜ್ಯಾಗ್ ಮಾಡೋ ಮಷಿನ್ ಅಷ್ಟೇ ಸಾಕಾಗಿತ್ತು. ಓವರ್ಲಾಕ್ ನನಗದು ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ಲಿಕ್ಕತ್ತದ. ತೊಗೊಳ್ದೇ ಇದ್ದಿದ್ರು ನಡೀತಿತ್ತು, ಮುಂದೆ ತೊಗೊಂಡಿದ್ರು ನಡೀತಿತ್ತು. ಅದಕ್ಕೆ ಇದ್ರ ಬಗ್ಗೆ ತಿಳಿಸಿದ್ರೆ ಆಯ್ತು ಅಂತ ಹೇಳಿ ಪರ್ಸ್ನಲಾಗಿ ಇವತ್ತು ಈ ವಿಡಿಯೋನ ಮಾಡಿದೆ. ಹಲೋ ರೀ, ಎಲ್ಲರೂ ಹೆಂಗದ ರೀ? ಇವತ್ತೇನಪ್ಪ ಅಂತಂದ್ರೆ ನೋಡ್ರಿ, ಇಲ್ಲೇ ಮಷಿನ್ ತೊಗೊಂಡಿದ್ದು ನಾನು, ಓವರ್ಲಾಕ್ ಮಷಿನ್ದು. ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಹೇಳಬೇಕಾಗಿತ್ತು. ನಾನು ಟ್ರೈನ್ ಹೊಂಟಿತ್ತು, ಹಾಗಾಗಿ ಸ್ಟಾಪ್ ಮಾಡಿದೆ. ಈ ಓವರ್ಲಾಕ್ ಮಷಿನ್ ಕತೆ ಏನದ, ಈ ಓವರ್ಲಾಕ್ ಮಷಿನ್ ತೊಗೊಂಡಿನಿ ಇದ್ರ ಕತೆ ಏನೇನು ನಡೆದದ, ಹೆಂಗದ, ಆಮೇಲೆ ಓವರ್ಲಾಕ್ ಮಾಡ್ತದನೋ ಇಲ್ಲೋ, ಆಮೇಲೆ ಇದು ಮಷಿನ್ದು ಕೇಳಿದ್ರಿ, ಇದೆಲ್ಲ ಮಷಿನ್ ಏನಾತ್ರಿ ಮೇಡಮ್ ಅಂಥೇಳಿ. ಈ ಮಷಿನ್ ಕತೆ ಕಂಪ್ಲೀಟಾಗಿ ಇವತ್ತು ಹೇಳ್ತೇನೆ. ಹೆಂಗೆಂಗದ, ಹೆಂಗೆ ಬಂದಾವ ಮಷಿನ್ಗಳು, ಇಲ್ಲೇನು ಹೇಳತ್ತೇನಲ್ಲ. ಈ ಮಷಿನ್ ಕತೆ ಇವತ್ತು ಹೇಳ್ಬೇಕಂದ್ರೆ ಯಾಕಾದರೂ ತೊಗೊಂಡು ಅಂತ ಅನಿಸ್ಬಿಟ್ಟೈತಿ. ಅಪ್ಪಿ ತಪ್ಪಿನೂ ನೀವೇನಾದರೂ ಬಿಗಿನರ್ಸ್ ಇದ್ದೀರಿ, ಶಾಪ್ನ ಹಾಕ್ಕೊಂಡಿರಿ, ನಿಮ್ಗೆ ಓವರ್ಲಾಕ್ ಬರೋಂಗಿಲ್ಲ ಅಂತಂದ್ರೆ ಈ ಮಷಿನ್ನ ತೊಗೋಬೇಕು ಬ್ಯಾಡೋ ಅಂತ ಹೇಳಿ ಕಂಪ್ಲೀಟಾಗಿ ಹೇಳ್ತೀನಿ. ಈ ಮಷಿನ್ ತೊಗೋಬೇಕು ಬ್ಯಾಡೋ. ಮತ್ತು ಇನ್ನು ಇದ್ರದ್ದು ತೊಗೊಂಡು ಎಷ್ಟು ದಿನ ಆಗ್ಯದ ಅಂತಂದ್ರೆ ಒಂದು 15 ಡೇಸ್ ಅಲ್ಲ, 1 ಮಂತಿಂದ ಹೆಂಗೆಲ್ಲ ನಡೀತು, ಏನು ಕತ್ತಿ, ಮಷಿನ್ ಹೆಂಗೆ ಬಂತು, ಈ ಮಷಿನ್ ಹೆಂಗೆ ಬಂತು, ಈ ಮಷಿನ್ ಹೆಂಗೆ ಬಂತು, ಎಲ್ಲಾರ್ದು ಒಂದು ಕ್ವಶನ್. ನಾವು ಶಾಪ್ ಹಾಕ್ಬೇಕಂತ ಮಾಡಿವ್ರಿ ಮೇಡಮ್ಮ, ಈ ಮಷಿನ್ ತೊಗೋಬೇಕು ಬೇಡೋ, ಯಾವ ಮಷಿನ್ ತೊಗೊಂಡ್ರೆ ಏನು ಚಲೋ, ಹೆಂಗೆ ಏನು ಅಂತ ಕೇಳತ್ತಿದ್ರಲ್ಲ. ಇವತ್ತು ಹೇಳ್ತೀನಿ ನೋಡಿದ್ರೆ ಕಂಪ್ಲೀಟ್ ಆಗಿರೋಂಥ ಹಣೆ ಬರ ಇವತ್ತು ಅದ. ಇವತ್ತು ಎಲ್ಲ ನೋಡಿಬಿಡು ನಂತ ಏನೇನು ಕತ್ತಿ ಅದ. ಇವತ್ತೊಂದು ಬ್ಲೌಸ್ ಹಾಕೇನು ನೋಡ್ರಿ, ಇಲ್ಲೇ ಓವರ್ ಸೈಜ್ ಚೆಸ್ಟ್ ಸೈಜ್, ಆ್ಯಕ್ಚುಲಿ ಓವರ್ ಸೈಜ್ ಅದ. ಪ್ರಿನ್ಸಸ್ ಕಟ್ಟಿಂಗ್ನ ಹೇಳಿದ್ರೆ ಅವ್ರದ್ದು 48-49 ಅಷ್ಟು ಐತಿ ಫುಲ್ ಬಸ್ಟ್ ಅವ್ರದ್ದು. ಹೆವಿ ಅದ ಸೈಜ್. ಅವ್ರದ್ದು ಸ್ಕ್ಯಾಲಪ್ ನೆಕ್ ಫ್ರಂಟ್ ಹೇಳಿದ್ರೆ ಪೈಪಿಂಗ್ ಗೋಲ್ಡ್ ಕಲರ್ ಪೈಪಿಂಗ್ ಕಾಂಟ್ರಾಸ್ಟ್ ಕಲರ್ನ ಕೊಟ್ಟೇನಿ. ಮತ್ತು ಬ್ಯಾಕ್ ಸೈಡ್ ಹಿಂಗೆ ಸ್ಕ್ಯಾಲಪ್ ಡಿಸೈನನ್ನು ಕೊಟ್ಟೇನಿ. ಬ್ಯಾಕ್ ಸೈಡಿಂದು ಫುಲ್ ಡೀಪ ಅದು. ಹಂಗೆ ನೋಡಿದ್ರೆ ನೋಡೋಣ ಬರ್ರಿ, ಇವತ್ತು ಕಂಪ್ಲೀಟಾಗಿ ವಿಡಿಯೋನ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದಂಗೆ. ಈ ಮಷಿನ್ ಕತ್ತಿ ಮತ್ತು ಇದ್ರದ್ದೊಂದು ಇವತ್ತು ಹೇಳ್ತೀನಿ, ಓಕೆ? ಈ ಮಷಿನ್ ಏನು ತೊಗೊಂಡಲ್ಲ ನಾನು, ಹೆಂಗೆ ಅನಿಸ್ಬಿಟ್ಟದ ಅಂತಂದ್ರೆ ನನಗೆ ಈ ಮಷಿನ್ ಯಾಕಾದ್ರೂ ತೊಗೊಂಡೆ ಅಂತ ಅನಿಸ್ಬಿಟ್ಟದೆ. ಯಾಕಂದ್ರೆ ನೀವೇನಾದರೂ ಸ್ಟಾರ್ಟಿಂಗ್ ಶಾಪ್ನ ಹಾಕಿರಿ, ಓಕೆ, ನನಗೆ ಫಿನಿಶಿಂಗ್ ಕೇಳ್ತಾರೆ, ಓವರ್ಲಾಕ್ನು ಕೇಳ್ತಾರೆ ಅಂತ ಹೇಳಿ ನಾನು ಎಲ್ಲನೂ ತಲೆ ಕೆಡಿಸ್ಕೊಳ್ಳೋ ಅದನ್ನು ಹಾಕಿಬಿಟ್ಟೆ. ಏನು ಭಾಳ ಅಂದ್ರೆ ಬಿಡ, ಎಲ್ಲರೂ ಹಾಕ್ತಾರೆ, ಆಮೇಲೆ ನಾನು ಮಾಡ್ಬೋದು, ನಾನು ಇದನ್ನು ಓವರ್ಲಾಕ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡು ಹಾಕಿದ್ರೆ ಈ ಮಷಿನ್ ಕತ್ತಿನ ಬೇರೆ ಅದ. ಎಲ್ಲೆಲ್ಲೋ ಹಾಕಬೇಕಂತ 3 ಥ್ರೆಡ್ ಇರ್ತಾವೆ. ಇದೊಂದು 3 ಥ್ರೆಡ್ಸ್. ಈ 3 ಥ್ರೆಡ್ ಒಳಗೆ ಈ ಒಂದು ಥ್ರೆಡ್ ಬೇರೆ ಕಡೆ ಹೋಗ್ತೈತಿ, ಈ ಕಡೆ ಒಂದು ಥ್ರೆಡ್ ಬೇರೆ ಕಡೆ ಹೋಗ್ತೈತಿ, ಈ ಕಡೆ ಥ್ರೆಡ್ ಒಂದು ಬೇರೆ ಕಡೆ ಹೋಗ್ತೈತಿ. ಈ 3 ಥ್ರೆಡ್ ಬೇರೆ ಬೇರೆ ಕಡೆ ಹೋಗೋದು ಅಂದ್ರೆ ಎಲ್ಲೆಲ್ಲೋ ಹಾಕಬೇಕಂತ. ಅದು ಹೆಂಗೆ ಆಗ್ಬಿಡ್ತದೆ ಅಂದ್ರೆ ನಮ್ಮ ತಲೆ ಕೆಟ್ಟು ಸಾಕಾಗ್ಬಿಡ್ತೀವಿ ನೋಡ್ರಿ. ಎಲ್ಲ ಫುಲ್ಲು ಒಳಗಡೆಯಿಂದ ಇಲ್ಲೇನು ಕಾಣತ್ತೀವಿ ನೋಡ್ರಿ. ಇದ್ರ ಟೂಲ್ ಇದೆ. ಈ ಒಂದು ಟೂಲಿಂದ ನಾವು ಬಳಸ್ಕೊಂಡು ಈ ದಾರನ ತೆಗೆದು ಹಾಕಬೇಕು ಪ್ರತಿಯೊಂದು. ಬಟ್ ಇವೆಲ್ಲ ಏನು ಅಷ್ಟಿಲ್ಲ. ಒಂದು ದಾರ ಮಾತ್ರ ಭಾಳ ರಿಸ್ಕ್ ಐತಿ. ಈ ದಾರ, ಆ ದಾರದ ಮಾತ್ರ ಭಾಳ ರಿಸ್ಕ್ ಅದ. ಇಷ್ಟು ಸರ ತೊಗೊಂಡು ಬಂದೇನೆ, ಇಷ್ಟು ಸರಿ ನಾನು ಮಾಡೀನಿ. ಇಷ್ಟು ಸರ ದಾರ ಕಟ್ ಆದ್ರೂ ಅದು ಹೆಂಗೆ ಹಾಕೋದಂತನ ಗೊತ್ತಾಗತ್ತಿಲ್ಲ ನನಗೆ, ಅಷ್ಟು ತಲೆ ಕೆಟ್ಬಿಟ್ಟದ. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಯಾರೆಲ್ಲ ಬಿಗಿನರ್ಸ್ ತೊಗೊಂಡಿರಲ್ಲ, ನಾರ್ಮಲ್ ಮಷಿನ್ ಸ್ಟಿಚಿಂಗ್ ಒಂದು ತೊಗೋರಿ ಬೆಟ್ರ್. ಸ್ಟಾರ್ಟಿಂಗ್ ಅದನ್ನ ಸ್ಟಿಚ್ ಮಾಡಿಕೊಡ್ರಿ. ಓವರ್ಲಾಕ್ ಅದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ.
ಓರ್ಲಾಕ್ ನೀವು ಬೇಕಿದ್ರೆ ಆಮೇಲೆ ಏನಾದರೂ ಅದ್ರ ಟ್ರೈನಿಂಗ್ ತೊಗೊಂಡು ಯಾರ್ದಾರ ಕಡೆ ಹೋಗಿ ಬರೀ ನೀವು ಈ ಥ್ರೆಡ್ಡಿಂಗ್ ಒಂದು ಕಲ್ತು ಆಮೇಲೆ ಬೇಕಿದ್ರೆ ಓರ್ಲಾಕ್ನ ತೊಗೋರಿ, ಓರ್ಲಾಕ್ ಮಷಿನನ್ನು ತೊಗೋರಿ. ಅದು ಬಿಟ್ಟು ಈ ಓರ್ಲಾಕ್ ಮಷಿನ್ ಸುದ್ದಿಗೆ ಹೋಗ್ಬೇಡ್ರಿ ಅಂತ ಅನ್ಸಿಕತ್ತದ ನನಗಂತೂ. ನನಗೆ ಈಗ ಅನ್ಸಾತದ ಇದು ಯಾಕೆ ಬೇಕಾಗಿತ್ತ ಈ ಮಷಿನ್, ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು, ಸ್ಟಿಚಿಂಗ್ ಮಷಿನ್ ಒಂದು ತೊಗೊಂಡಿದ್ರು ಸುಮ್ಮನೆ ನಡೆದು ಹೋಗ್ತಿತ್ತು ಅಂತ ಹೇಳಿ ಈಗ ಅನ್ಸಾತದ ಇದು ಯಾಕಾದ್ರೂ ತೊಗೊಂಡಿನಿ. ತಂದು 2 ದಿನಕ್ಕನ ಈ ನೀಡಲ್ ನೋಡ್ರಿ ಇದು ಬೆಂಡ್ ಆಗಿಬಿಟ್ಟದ. ಇದು ನಾ ಏನು ಜಾಸ್ತಿ ವರ್ಕ್ನೂ ಇರೋಂಗಿಲ್ಲ ಸ್ಟಾರ್ಟಿಂಗ್ ಅಂದಮೇಲೆ ಈ ನೀಡಲ್ ಬೆಂಡ್ ಆಗ್ಯದ. ಆಮೇಲೆ ಇಲ್ಲಿ ಕರೆಕ್ಟಾಗಿ ಹಾಕ್ತೀವಿ, ಸರಿಯಾಗಿ ಕೂಡಂಗಿಲ್ಲ, ಭಾಳ ತಲೆ ಹಿಡಿಸ್ತದ. ಥ್ರೆಡ್ಡಿಂಗ್ 3 ಏನು ಹಾಕೋದ್ರಾಗ ನಮ್ಗೆ ತಲೆ ಕೆಟ್ಟು ನೂರಾಗ್ಬಿಟ್ಟದೆ. ಯಾಕಂದರೆ ಸ್ಟಿಚಿಂಗ್ ಒಂದು ಕಾನ್ಸಂಟ್ರೇಷನ್ ಆ ಕಡೆ ಮಾಡ್ತೇವೆ, ಈ ಕಡೆನೂ ಕಾನ್ಸಂಟ್ರೇಷನ್ ಮಾಡಬೇಕು. ಯಾವ ಕಡೆ ನಾವು ಲಕ್ಷ್ಯ ಕೊಡಬೇಕು ಅನ್ನೋದು ತಿಳಿಯಂಗಿಲ್ಲ. ಭಾಳ ಜನ ಕೇಳಾತಿದ್ರಿ, ಇವತ್ತು ಅರ್ಜೆಂಟ್ ಆದರೂ ಪರವಾಗಿಲ್ಲ, ಇವತ್ತು ಒಂದು ವಿಡಿಯೋ ಮಾಡೇ ಹಾಕಿದ್ರಾತು ಅಂತ. ಇದ್ರ ಬಗ್ಗೆ ಏನದಲ್ಲ ಸ್ವಲ್ಪ ಹುಷಾರಾಗಿ ಇರ್ರಿ ಅಷ್ಟೇ. ಈ ಓರ್ಲಾಕ್ ಮಷಿನ್ ಬಗ್ಗೆ ಪರ್ಸ್ನಲಾಗಿ ಹೇಳತ್ತೀನಿ ನಾನು. ಇದ್ರ ಬಗ್ಗೆ ಗಮನ ಕೊಟ್ಟು ನೀವು ವಿಚಾರ ಮಾಡಿ ಈ ಮಷಿನನ್ನು ತೊಗೋರಿ. ಓಕೆ, ನಿಮ್ಗೆ ಅಕಸ್ಮಾತ್ ಬ್ಯಾಡಪ್ಪ ಬರೀ ಸ್ಟಿಚಿಂಗ್ ಅಂತ ಕೇಳ್ತಾರಂತ ಸುಮ್ಮನೆ ಸ್ಟಿಚಿಂಗ್ ಮಾಡಿ ಸೈಡ್ ಕೈಲಿಂದ ಓರ್ಲಾಕ್ ಮಾಡಿ ಕೊಟ್ಟು ಬಿಡ್ರಿ, ಬೆಟರ್ ಇದು. ಅದು ಬಿಟ್ಟು ನಾನು ಮಾಡ್ತೇನೆ ತೊಗೊಂಡಿನಿ. ಇದು ನನಗೆ ನಿಜವಾಗ್ಲೂ ಹೇಳತ್ತೀನಿ, ತಲೆನೂ ಆಗ್ಬಿಟ್ಟೈತಿದು ಈ ಓರ್ಲಾಕ್ ಮಷಿನ್. ಜೆಂಟ್ಸ್ ಯಾರಾದರೂ ಇದ್ರೆ ಸ್ವಲ್ಪ ಅವರ ಏನೋ ಗಂಟು ಬಿದ್ದದು ಇದು ಮಾಡ್ತಾರೆ, ನಾನು ಬಗ್ಗೆ ಗುದ್ದಾಡೋದಾಗ್ಬಿಟ್ಟದ. ಹಾಗಾಗಿ ವಿಚಾರ ಮಾಡಿ ಈ ಮಷಿನ್ ಬಗ್ಗೆ ತೊಗೋರಿ ಅಷ್ಟೇ. ಓಕೆ.